ಹಾಯ್ ಫ್ರೆಂಡ್ಸ್, ನಾನು ಇಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತನಾಡುತ್ತೇನೆ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂದರೆ ಬಹಳಷ್ಟು ಜನರಿಗೆ ಗೊತ್ತಿರಲ್ಲ. ಯಾಕಂದ್ರೆ ಅವರೆಲ್ಲರಿಗೂ ಇಷ್ಟ ಅಂದ್ರೆ ಟ್ರೇಡಿಂಗ್, ಇವತ್ತು ದುಡ್ಡು ಹಾಕಿ ಇವತ್ತು ತೆಗೆದುಕೊಳ್ಳುವುದು. ಆದರೆ ನಿಜವಾದ ವೆಲ್ತ್ ಕ್ರಿಯೇಷನ್ ಮಾಡಬೇಕಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಇರಬೇಕು. ನೋಡಿ, ಎಲ್ಲರೂ ಹಣವನ್ನು ಗಳಿಸುತ್ತಾರೆ, ಆದರೆ ಕೆಲವೊಂದಿಷ್ಟು ಜನರು ಮಾತ್ರ ಹಣ ಹೂಡಿಕೆ ಮಾಡುತ್ತಾರೆ. ಆದರೆ ಎಲ್ಲರೂ ಹೂಡಿಕೆ ಮಾಡೋದು ರಿಟರ್ನ್ಗಾಗಿ ಅಂದರೆ ಲಾಭಕ್ಕಾಗಿ. ಆದರೆ ಕೆಲವೊಬ್ಬರು ಹೈ ರಿಸ್ಕ್ ತೆಗೆದುಕೊಂಡು, ಅಂದರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಲ್ಲಿ ಕೆಲವೊಂದು ದಿನ ಕೆಳಗೆ ಬರುತ್ತೆ, ಅಂದರೆ ಸ್ಟಾಕ್ ಮಾರ್ಕೆಟ್ ಈಗ ಕೆಳಗಿದೆ. ಆದರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದವರು ಹೂಡಿಕೆಯನ್ನು ಹಿಂತೆಗೆದುಕೊಳ್ಳಲ್ಲ, ಅವರು ಗಟ್ಟಿಯಾಗಿ ನಿಲ್ಲುತ್ತಾರೆ. ಅಂದರೆ ಅವರು ವೇಟ್ ಮಾಡುತ್ತಾರೆ, ಅಂದರೆ ಹೋಲ್ಡ್ ಮಾಡುತ್ತಾರೆ. ನೀವು ಅತಿ ಹೆಚ್ಚು ಹೋಲ್ಡ್ ಮಾಡಿದರೆ, ಅಂದರೆ ಗುಡ್ ಸ್ಟಾಕ್ಸ್ ಇದ್ದರೆ ಮಾತ್ರ, ಅದು ಒಂದು ವೇಳೆ ಬ್ಯಾಡ್ ಸ್ಟಾಕ್ಸ್ ಇದ್ದರೆ ನೀವು ನಿಮ್ಮ ಅಮೌಂಟ್ ಜೀರೋ ಆಗುತ್ತೆ. ಸರಿಯಾದ ಫೈನಾನ್ಷಿಯಲ್ ಅಡ್ವೈಸರ್ ತೆಗೆದುಕೊಂಡು ಸರಿಯಾದ ರೀತಿಯಲ್ಲಿ ಹೂಡಿಕೆ ಮಾಡಿದರೆ ಖಂಡಿತವಾಗಲು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಖಂಡಿತ ಲಾಭ ಗಳಿಸಬಹುದು. ಆದರೆ ಟ್ರೇಡಿಂಗ್ ಎಂಬುದು ಸರಿಯಾಗಿ ಮಾಡಿದರೆ ಮಾತ್ರ ಪ್ರಾಫಿಟ್ ಆಗುತ್ತೆ. ಆದರೆ ಇನಿಷಿಯಲ್ ಡೇಸ್ನಲ್ಲಿ ನಿಮಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ತೆಗೆದುಕೊಳ್ಳಲ್ಲ. ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದರೆ ನೀವು ಒಂದು ಟ್ರೇಡಿಗೆ ಎಷ್ಟು ರೂಪಾಯಿ ಲಾಸ್ ತೆಗೆದುಕೊಳ್ಳುತ್ತೀರಾ ಅಂತ. ಆದರೆ ಪ್ರಾಫಿಟ್ ನೋಡಬಹುದು, ಫಸ್ಟ್ ನೋಡಬೇಕಾಗಿರೋದು ಲಾಸ್ ಓನ್ಲಿ. ನೀವು ಲಾಸ್ ಕಟ್ ಮಾಡಿದರೆ ಆಟೋಮೆಟಿಕಲಿ ಪ್ರಾಫಿಟ್ ಆಗೇ ಆಗುತ್ತದೆ. ಅದಕ್ಕೆ ನಾನು ಹೇಳುವುದು, ನೀವು ಟ್ರೇಡಿಂಗ್ ಕಲಿಯುವುದು ತಪ್ಪಲ್ಲ, ಆದರೆ ಸರಿಯಾದ ರಿಸ್ಕ್ ಮ್ಯಾನೇಜ್ಮೆಂಟ್ ಮತ್ತು ರಿಸ್ಕ್ ಆ್ಯಂಡ್ ರಿವಾರ್ಡ್ ಅನ್ನು ನೋಡಿಕೊಳ್ಳಬೇಕು. ಯಾರಾದರೂ ಫ್ರಾಡ್ ಅಂದರೆ ಸ್ಕ್ಯಾಮ್ ಮಾಡಿದರೆ ಇಡೀ ಸ್ಟಾಕ್ ಮಾರ್ಕೆಟೇ ಸ್ಕ್ಯಾಮ್ ಅಂತಾರೆ, ಅದು ತಪ್ಪು. ಅಂದರೆ ನೀವು ಸರಿಯಾಗಿ ಅನಲೈಸ್ ಮಾಡಿ ಹೂಡಿಕೆ ಮಾಡಿದರೆ ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ. ಅಂದರೆ ಈ ರೀತಿ ಸ್ಕ್ಯಾಮ್ಗೆ ಒಳಗಾಗಲ್ಲ. ನೀವು ಕಡಿಮೆ ಇದೆ ಅಂತ ಪೆನ್ನಿ ಸ್ಟಾಕ್ನಲ್ಲಿ ಇನ್ವೆಸ್ಟ್ ಮಾಡಿದರೆ ಸ್ಕ್ಯಾಮ್ ಆಗೋದು ಖಂಡಿತ. ಯಾಕಂದರೆ ಮ್ಯಾನಿಪುಲೇಟ್ ಮಾಡಬಹುದು. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಲ್ಲಿ ಸಮಯವು ತುಂಬ ಮುಖ್ಯ. ನೀವು ಸಮಯವನ್ನು ಕಾದಷ್ಟು ನಿಮ್ಮ ಪ್ರಾಫಿಟಬಿಲಿಟಿ ಆಗೋದು ತುಂಬ ಜಾಸ್ತಿ ಆಗುತ್ತೆ. ಆದ್ದರಿಂದ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡುವವರು ಖಂಡಿತವಾಗಲು ನೀವು ತಾಳ್ಮೆಯಿಂದ ವರ್ತಿಸಬೇಕು. ವಾರೆನ್ ಬಫೆಟ್ ಒಂದು ಸ್ಲೋಗನ್ ಹೇಳ್ತಾರೆ. ವಾರೆನ್ ಬಫೆಟ್ ಹೇಳುತ್ತಾರೆ, ತಾಳ್ಮೆ ಇಲ್ಲದವರಿಂದ ಹಣ ತೆಗೆದುಕೊಂಡು ತಾಳ್ಮೆ ಇದ್ದವರಿಗೆ ಕೊಡೋದು. ಅಂದರೆ ಯಾರು ಪೇಷನ್ಸ್ ಇಂದ ವೇಟ್ ಮಾಡುತ್ತಾರೆ ಅವರಿಗೆ ತಾಳ್ಮೆ ಇಲ್ಲದವರಿಂದ ಹಣ ಕಸಿದುಕೊಂಡು ಇವರಿಗೆ ಕೊಡುತ್ತಾರೆ. ಇದೇ ವಾರೆನ್ ಬಫೆಟ್ ಅವರ ಫೇಮಸ್ ಸ್ಲೋಗನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ವಿಡಿಯೋ ಕೇವಲ ಎಜುಕೇಶನ್ ಪರ್ಪಸ್ ಓನ್ಲಿ. ಇದು ಇನ್ವೆಸ್ಟ್ಮೆಂಟ್ ಸಲಹೆ ಅಲ್ಲ, ಟಿಪ್ಸ್ ಮೇಲೆ ಡಿಪೆಂಡ್ ಆಗಬೇಕು. ನಿಮ್ಮದೇ ಅನಲೈಸ್ ಮಾಡಿ.